ಎಲ್ರಿಗೂ ನಮಸ್ಕಾರ. ಪ್ರಾಜ್ಞರಾದ ಭೀಷ್ಮ, ಕರ್ಣ, ವಿದುರ, ದ್ರೋಣರಿಗೆಲ್ಲ ಯುದ್ಧದ ಅಂತ್ಯವು ಏನಾಗಲಿದೆ ಎಂಬುದು ತಿಳಿದೇ ಹೋಗಿದ್ದಿತು. ಕರ್ಣನನ್ನಂತೂ ಅವನ ದಾನಗುಣವೇ ಅವನನ್ನು ಅಪಮೃತ್ಯುವಿನ ಬಾಯಿಗೆ ತಳ್ಳುವುದರಲ್ಲಿತ್ತು. ತನ್ನ ಮಗ ಅರ್ಜುನನ ಮೇಲಿನ ವ್ಯಾಮೋಹದಿಂದ ಇಂದ್ರನೇ ಬ್ರಾಹ್ಮಣನ ರೂಪದಲ್ಲಿ ಬಂದು ಕರ್ಣನಿಗೆ ಜನ್ಮಜಾತವಾಗಿದ್ದ ಕವಚಕುಂಡಲಗಳನ್ನು ದಾನವಾಗಿ ಕೇಳಿ ಪಡೆದುಕೊಂಡು ಹೋದ. ಇದಾದ ಮೇಲೆ ತಾನು ಅರ್ಜುನನಿಂದ ಸಾಯುವುದು ಖಂಡಿತವೆಂದು ಕರ್ಣನಿಗೆ ಮನದಟ್ಟಾಗಿತ್ತು. ಕೃಷ್ಣನ ನೆರವು ಕೇಳಲೆಂದು ದುರ್ಯೋಧನ ಮತ್ತು ಅರ್ಜುನರಿಬ್ಬರು ದ್ವಾರಕಕ್ಕೆ ಬಂದರು. ಆಗ ಕೃಷ್ಣನು ನಿದ್ರೆಯಲ್ಲಿದ್ದನು. ಸಾತ್ಯಕಿಯು ಹೇಳಿದಂತೆ ಇಬ್ಬರು ಕೃಷ್ಣನ ಶಯ್ಯಾಗೃಹವನ್ನು ಪ್ರವೇಶಿಸಿದರು. ದುರ್ಯೋಧನನು ಕೃಷ್ಣನ ತಲೆಯ ಬಳಿಯಲ್ಲಿರುವ ಒಂದು ಪೀಠದಲ್ಲಿ ಕುಳಿತನು. ಅರ್ಜುನನು ಕೃಷ್ಣನ ಪಾದಗಳ ಬಳಿ ಕೈಗಳನ್ನು ಜೋಡಿಸಿ ಧ್ಯಾನಿಸುತ್ತಾ ಕುಳಿತನು. ಕಣ್ತೆರೆಯುತ್ತಲೇ ಕೃಷ್ಣನಿಗೆ ಕಂಡವನು ಪಾದಗಳ ಬಳಿ ಕುಳಿತಿದ್ದ ಅರ್ಜುನ. ದುರ್ಯೋಧನನು ನಂತರ ಕಾಣಿಸಿದನು. ಕೃಷ್ಣನು ಇಬ್ಬರನ್ನು ಸಮಾನ ಪ್ರೀತಿಯಿಂದಲೇ ಮಾತನಾಡಿಸಿ ಅವರು ಬಂದ ಉದ್ದೇಶವನ್ನು ಕೇಳಿ ತಿಳಿದುಕೊಂಡನು. ನಂತರ, ನನ್ನ ಬಳಿ ನನ್ನಷ್ಟೇ ಶೂರರಾದ ಯೋಧರನ್ನು ಒಳಗೊಂಡ ಒಂದು ಅಕ್ಷೋಹಿಣಿ ಸೈನ್ಯವಿದೆ. ನಿಮಗೆ ಆ ಸೈನ್ಯ ಬೇಕೇ ಅಥವಾ ನಾನು ಏಕಾಂಗಿ ಕೃಷ್ಣನು ಬೇಕೇ? ನಾನು ಯುದ್ಧದಲ್ಲಿ ಯೋಧನಾಗಿ ಹೋರಾಡುವುದಿಲ್ಲ, ನಿರಸ್ತನಾಗಿರುವೆ. ಮೊದಲು ನಾನು ಕಂಡಿದ್ದು ಅರ್ಜುನನನ್ನು, ಅವನೇ ಮೊದಲು ಹೇಳಲಿ ಎಂದನು. ಅರ್ಜುನನು ಪುನಃ ನಮಸ್ಕರಿಸಿ, ಕೃಷ್ಣ, ಜಗದ್ರಕ್ಷಕನೂ ಸರ್ವಾಂತರ್ಯಾಮಿಯೂ ಅನಾಥ ಬಂಧು ಕಾರುಣ್ಯ ಸಿಂಧುವೂ ಆದ ನಿನ್ನನ್ನು ಮೀರಿಸುವ ಶಕ್ತಿ ಯಾವುದಿದೆ? ಪರಮಾತ್ಮ, ನನಗೆ ನೀನು ಬೇಕು, ನೀನೊಬ್ಬನೇ ನನಗೆ ಸಾಕು ಎಂದು ಕೇಳಿಕೊಂಡನು. ಸೈನ್ಯ ಆಯುಧಗಳಿಲ್ಲದ ಕೃಷ್ಣನಿಂದ ಪಾಂಡವರಿಗೆ ಏನು ತಾನೇ ಸಹಾಯವಾದೀತು? ದೊಡ್ಡ ಅಕ್ಷೋಹಿಣಿ ಸೈನ್ಯದ ನೆರವು ಕೃಷ್ಣನಿಂದ ದೊರೆಯಿತಲ್ಲ ಎಂದು ದುರ್ಯೋಧನನು ಸಂತೋಷಪಟ್ಟನು. ಹನುಮಧ್ವಜವನ್ನು ಹಾರಾಡಿಸುತ್ತಾ ಜಗತ್ಸಾರಥಿಯಾದ ಕೃಷ್ಣನೇ ಸಾರಥಿಯಾಗಿರುವ ಅರ್ಜುನನ ರಥವು ಯುದ್ಧ ಭೂಮಿಗೆ ಬಂದಿತು. ಅರ್ಜುನನು ಕೌರವ ಸೇನೆಯಲ್ಲಿರುವ ಕುರುವೃದ್ಧರು ಗುರುವರ್ಯರೂ ಆದ ಭೀಷ್ಮ ದ್ರೋಣರನ್ನು ಕಂಡು ಮನೋದೌರ್ಬಲ್ಯಕ್ಕೆ ಒಳಗಾಗಿ ರಥದಲ್ಲಿ ಕುಸಿದು ಕುಳಿತು ಬಿಟ್ಟನು. ಕೃಷ್ಣ ಕ್ಷಣಿಕವಾದ ರಾಜ್ಯಾಧಿಕಾರಕ್ಕಾಗಿ ದೊಡ್ಡಪ್ಪ ಭೀಷ್ಮರನ್ನ, ವಿದ್ಯಾಗುರುಗಳಾದ ದ್ರೋಣರನ್ನು ಹೇಗೆ ಘಾತಿಸಲಿ? ದುರ್ಯೋಧನ ದುಶ್ಯಾಸನರು ದುಷ್ಟರಾದರೂ ನನ್ನ ದಾಯಾದಿಗಳು. ಬಂಧುಗಳ ರಕ್ತದಿಂದ ಭೂತಾಯಿಗೆ ಮಜ್ಜನವಾಗುವುದು ಬೇಡ. ಅವರುಗಳೇ ರಾಜ್ಯವನ್ನು ಆಳಿಕೊಳ್ಳಲಿ. ಅಣ್ಣನೊಂದಿಗೆ ನಾವೆಲ್ಲರೂ ಕಾಡಿಗೆ ಹೋಗಿ ತಾಪಸಿಗಳಂತೆ ಬದುಕನ್ನು ಕಳೆಯುವುದೇ ಸರಿ. ರಥವನ್ನು ಹಿಂತಿರುಗಿಸು ಸ್ವಾಮಿ ಎಂದು ದುಃಖಿಸುತ್ತಿದ್ದನು. ಈ ಸಂದರ್ಭದಲ್ಲಿ ಅರ್ಜುನನನ್ನು ಕ್ಷತ್ರಿಯ ಧರ್ಮದತ್ತ ತಿರುಗಿಸಿ ಕಾರ್ಯೋನ್ಮುಖನನ್ನಾಗಿ ಮಾಡಲು ಕೃಷ್ಣನು ವಿಶ್ವರೂಪ ತೋರಿ ಹೇಳಿದ ಮಾತುಗಳೇ ಭಗವದ್ಗೀತೆ. ಆತ್ಮವು ಅವಿನಾಶಿ. ಮನುಷ್ಯನು ಬಾಲ್ಯ, ಯೌವನ, ಮುಪ್ಪುಗಳೆಂಬ ಅವಸ್ಥೆಗಳನ್ನು ಪಡೆಯುವಂತೆಯೇ ಮೃತ್ಯುವು ಆತ್ಮನನ್ನು ಒಂದು ದೇಹದಿಂದ ಇನ್ನೊಂದು ದೇಹವನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ನೀನು ಕೊಲ್ಲುವವನೂ ಅಲ್ಲ, ಮತ್ತೊಬ್ಬನು ಕೊಲ್ಲಿಸಿಕೊಳ್ಳುವವನೂ ಅಲ್ಲ. ದೇಹವನ್ನು ಕೊಂದಾಗ ಆತ್ಮವು ಸಾಯುವುದಿಲ್ಲ ಅಂದ ಮೇಲೆ ಕೊಲ್ಲುವುದು ಹೇಗೆ? ಮನುಷ್ಯನು ಹಳೆಯದಾದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ತೊಡುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತೊರೆದು ಹೊಸ ದೇಹವನ್ನು ಸೇರುತ್ತದೆ. ಹುಟ್ಟಿದ ಪ್ರತಿಯೊಬ್ಬನಿಗೂ ಸಾವು ಸಿದ್ಧ, ಹಾಗೆಯೇ ಸತ್ತ ಪ್ರತಿಯೊಬ್ಬನಿಗೂ ಪುನರ್ಜನ್ಮವೂ ಸಿದ್ಧ. ಕ್ಷತ್ರಿಯನಾದ ನೀನು ಯುದ್ಧ ಮಾಡಲೇಬೇಕು, ಅದು ನಿನ್ನ ಕರ್ತವ್ಯ. ಈ ಯುದ್ಧದಿಂದ ಹಿಮ್ಮೆಟ್ಟದೆಯಾದಲ್ಲಿ ಶತ್ರುಗಳು ನಿನ್ನನ್ನು ನೋಡಿ ನಗುವರು, ಶಾಶ್ವತ ಅಪಕೀರ್ತಿಗೆ ಗುರಿಯಾಗುವೆ. ಸತ್ತರೆ ವೀರ ಸ್ವರ್ಗ, ಗೆದ್ದರೆ ಭೂಮಿಯ ಒಡೆತನ. ಮೂರನೆಯ ಆಯ್ಕೆ ನಿನಗಿಲ್ಲ. ಯುಗ ಯುಗಗಳಲ್ಲೂ ನಾನು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗಳಿಗಾಗಿ ಹಾಗೂ ಧರ್ಮ ಸಂಸ್ಥಾಪನೆ ಮಾಡಲು ಹುಟ್ಟಿ ಬರುವೆನು. ಎದ್ದೇಳು ಅರ್ಜುನ. ಭೀಷ್ಮ, ದ್ರೋಣ, ಕರ್ಣ ಮೊದಲಾದವರೆಲ್ಲ ಈಗಾಗಲೇ ನನ್ನಿಂದ ಸತ್ತಿರುವವರು. ಈ ಕೆಲಸದಲ್ಲಿ ನೀನು ನಿಮಿತ್ತ ಮಾತ್ರನು. ಅವರನ್ನು ಕೊಲ್ಲುವ ಶಾಸ್ತ್ರ ಮಾಡಿ ಯುದ್ಧವನ್ನು ಗೆದ್ದುಕೋ ಎಂದು ಅರ್ಜುನನನ್ನು ಹುರಿದುಂಬಿಸಿದನು. ಶ್ವೇತಾಸ್ತ್ರಗಳನ್ನು ಕಟ್ಟಿದ ಬಂಗಾರದ ರಥದಲ್ಲಿ ಕೃಷ್ಣಾರ್ಜುನರು ಭೀಷ್ಮನ ಬೆಳ್ಳಿ ರಥವನ್ನು ಸಮೀಪಿಸಿದರು. ಯುದ್ಧ ಬೇರಿಗಳು ಮೊಳಗಿದವು. ಕೌರವರೇ ಮೊದಲು ಮುನ್ನುಗ್ಗಿದ್ದರು. ಬಾಣಗಳ ಮಳೆಗೆರೆಯುತ್ತಾ ಪಾಂಡವ ಸೈನ್ಯವನ್ನು ಧೂಳಿಪಟ ಮಾಡುತ್ತಿದ್ದಾನೆ ಭೀಷ್ಮ. ಅರ್ಜುನನ ಮಗ ಅಭಿಮನ್ಯುವು ಚೂಪಾದ ಬಾಣಗಳನ್ನು ಬಿಟ್ಟು ಭೀಷ್ಮರನ್ನು ಘಾಸಿಗೊಳಿಸಿದನು. ವಿರಾಟನ ಮಕ್ಕಳಾದ ಶ್ವೇತ ಮತ್ತು ಉತ್ತರಕುಮಾರ ಇಬ್ಬರು ನೆಲಕ್ಕುರುಳಿದರು. ಮೊದಲ ದಿನ ಪಾಂಡವರ ಸೈನ್ಯಕ್ಕೆ ಭೀಷ್ಮನಿಂದಾಗಿ ಭಾರೀ ನಷ್ಟ ಉಂಟಾಯಿತು. ಎರಡನೆಯ ದಿನವೂ ಭೀಷ್ಮರು ಸುಂಟರಗಾಳಿಯಂತೆ ರಣರಂಗದಲ್ಲಿ ಚಲಿಸುತ್ತಾ ಸೈನಿಕರನ್ನು ತರಗೆಲೆಗಳಂತೆ ಆರಿಸಿಬಿಡುತ್ತಿದ್ದರು. ಅರ್ಜುನನು ಭೀಷ್ಮನನ್ನು ಎದುರಿಸಿದನು. ಕೌರವರಲ್ಲಿ ಅರ್ಜುನನನ್ನು ಎದುರಿಸಬಲ್ಲವರು ಭೀಷ್ಮ, ದ್ರೋಣ ಮತ್ತು ಕರ್ಣ. ಈ ಬಾರಿ ಅರ್ಜುನನ ಕೈ ಮೇಲಾಗುತ್ತಿರುವುದನ್ನು ಗಮನಿಸಿದ ದುರ್ಯೋಧನನು, ಅಜ್ಜ, ನೀವೆಷ್ಟಾದರೂ ಅರ್ಜುನನ ಕಡೆಗೆ ವಾಲುತ್ತೀರಿ. ದ್ರೋಣರು ಅಷ್ಟೇ. ಕರ್ಣನಾದರೂ ಇತ್ತ ಬಂದರೆ ಒಳ್ಳೆಯದು ಎಂದು ಭೀಷ್ಮನೊಂದಿಗೆ ಕುಹಕವಾಡಿದನು.
ಭೀಷ್ಮನು ಬಹಳ ನೊಂದುಕೊಂಡನು. ಅರ್ಜುನನು ಭೀಷ್ಮನ ಸಾರಥಿಯನ್ನು ಕೊಂದನು. ಸೂರ್ಯಾಸ್ತವಾಗಿತ್ತು. ಆ ದಿನ ಪಾಂಡವರ ಪಾಳೆಯದಲ್ಲಿ ಸಂತೋಷದ ಹೊನಲು, ಏಕೆಂದರೆ ಭೀಷ್ಮ ದ್ರೋಣರೇ ಬೆರಗು ಪಡುವಂಥ ಪ್ರತಾಪವನ್ನು ಆ ದಿನ ಭೀಮಾರ್ಜುನರು ತೋರಿದ್ದರು. ಯುದ್ಧ ಮುಂದುವರೆದಂತೆ ಕೌರವರ ಕಡೆಗೆ ನಾಶವೂ ಅಧಿಕವಾಯಿತು. ದುರ್ಯೋಧನನ 24 ಜನ ಸಹೋದರರು ವೀರಮರಣವನ್ನು ಹೊಂದಿದರು. ಅರ್ಜುನನ ಯುದ್ಧ ನೈಪುಣ್ಯ, ಭೀಮನ ಬಾಹುಬಲಗಳಿಂದಾಗಿ ಪಾಂಡವರು ಅಜೇಯರೆಂದು ಅವನಿಗೂ ತೋರಿತು. ತನ್ನ ಜೀವದ ಗೆಳೆಯ ಕರ್ಣನೊಂದಿಗೆ ತನ್ನ ಸಂಕಟವನ್ನು ತೋಡಿಕೊಂಡನು. ಕರ್ಣನು, ಭೀಷ್ಮ, ದ್ರೋಣ, ಕೃಪಾತಿಗಳ ಶರೀರಗಳು ಮಾತ್ರವೇ ನಮ್ಮೊಂದಿಗಿವೆ ಗೆಳೆಯ. ಅವರೆಲ್ಲರೂ ಪಾಂಡವ ಪಕ್ಷಪಾತಿಗಳು. ಭೀಷ್ಮನನ್ನು ಸೇನಾಪತಿ ಪಟ್ಟದಿಂದ ತೊಲಗಿಸಿ ನನ್ನನ್ನು ನೇಮಿಸು. ಅರ್ಜುನನ ಆಯಸ್ಸನ್ನು ನಾನು ಮುಗಿಸುವೆ ಎಂದನು. ಪುನಃ ದುರ್ಯೋಧನನು ಭೀಷ್ಮರ ಬಿಡಾರಕ್ಕೆ ಬಂದು ಅವರಿಗೆ ತಾನೆಂದರೆ ಅಷ್ಟಕ್ಕಷ್ಟೇ ಎಂದು ಮುದಲಿಸಲು ಅವರು ಸಿಟ್ಟಿಗೆದ್ದು, ನನ್ನನ್ನು ನಾನು ಕರ್ಪೂರದಂತೆ ಉರಿಸಿಕೊಳ್ಳುತ್ತಿರುವುದು ನಿನಗೆ ಕಾಣುತ್ತಿಲ್ಲವಲ್ಲ? ಸರ್ವಶಕ್ತನಾದ ಪರಮಾತ್ಮ ಅವರ ಕಡೆಗಿರುವಾಗ ಯಾರೇನೂ ಮಾಡಲಾದೀತು? ಬಹುಶಃ ನಾನು ಯುದ್ಧದಲ್ಲಿ ಬಿದ್ದ ಮೇಲೆ ನಿನಗೆ ಸಮಾಧಾನವಾದೀತು ಎಂದನು. 9 ದಿನಗಳು ಕಳೆದವು. ಭೀಷ್ಮನು ಪ್ರಳಯ ತಾಂಡವವನ್ನೇ ನಡೆಸುತ್ತಾ ಪಾಂಡವ ಸೈನ್ಯವನ್ನು ನಾಶಗೊಳಿಸುತ್ತಿರುವನು. ಅರ್ಜುನನು ಎಷ್ಟೇ ರಭಸದಿಂದ ಹೋರಾಡಿದರೂ ಅಜ್ಜನ ಮೇಲೆ ಅವನಿಗಿದ್ದ ಪ್ರೀತಿಯಿಂದಾಗಿ ಭೀಷ್ಮನನ್ನು ಕೊಲ್ಲಲಾಗುತ್ತಿರಲಿಲ್ಲ. ಕೊನೆಗೆ ಕೃಷ್ಣನ ಸಹನೆಯು ನಶಿಸಿ ಪಾಂಡವರ ವೈರಿಗಳು ಕೃಷ್ಣನಿಗೂ ವೈರಿಗಳು. ನೀವು ನಿಮ್ಮ ಪ್ರೀತಿಯ ಅಜ್ಜನನ್ನು ಕೊಂದಂತೆಯೇ ಇದೆ. ನಾಳೆ ನಾನೇ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಭೀಷ್ಮನನ್ನು ಕೊಲ್ಲುವೆ. ನಾನು ಈ ಭೂಮಿಯ ಬಂಧನಗಳನ್ನು ಕಳಚಿಕೊಂಡಿರುವೆನು, ಆಯುಧ ಹಿಡಿಯುವುದಿಲ್ಲ ಎಂಬ ಸಂಕಲ್ಪದಿಂದ ವಿಮುಖನಾದ ಅಪಕೀರ್ತಿ ನನಗೆ ಬಂದರೂ ಸರಿಯೇ. ಭೀಷ್ಮ ಪಿತಾಮಹ ಬದುಕಿದ್ದಲ್ಲಿ ಹೀಗೆ ನಿರಪರಾಧಿ ಸೈನಿಕರು ಸಾಯುತ್ತಾ ಹೋಗುವರು, ಯುದ್ಧಕ್ಕೆ ಅಂತ್ಯವೇ ಇಲ್ಲವಾಗುವುದು ಎಂದು ಗುಡುಗಿದನು. ಆಗ ಯುಧಿಷ್ಠರ, ಅರ್ಜುನರು ಶ್ರೀಕೃಷ್ಣನು ತನ್ನ ಸಂಕಲ್ಪವನ್ನು ಮುರಿಯಬಾರದೆನ್ನುವ ಪ್ರಾರ್ಥನೆಯನ್ನು ಮಾಡಿ ಅವನ ಕೋಪವನ್ನು ಭಕ್ತಿ ಸ್ತುತಿಗಳಿಂದ ತಣಿಸಿದರು. ಅವರೆಲ್ಲರೂ ಭೀಷ್ಮನ ಬಿಡಾರಕ್ಕೆ ರಹಸ್ಯವಾಗಿ ತೆರಳಿ ತಮ್ಮ ನಿಸ್ಸಹಾಯಕತೆಯನ್ನು ತೋಡಿಕೊಂಡರು. ಭೀಷ್ಮನು ನಗುತ್ತಾ, ನನಗೆ ಈ ಬದುಕು ಸಾಕಾಗಿ ಹೋಗಿದೆ ಮಕ್ಕಳೇ, ನಾನು ಸಾವಿಗಾಗಿ ಎದುರು ನೋಡುತ್ತಿರುವೆನು. ನಾನು ಅಸ್ತ್ರಶಸ್ತ್ರಗಳನ್ನು ಹಿಡಿದಿರುವಾಗ ನನ್ನನ್ನು ಕೊಲ್ಲಲು ಯಾರಿಗೂ ಸಾಧ್ಯವಿಲ್ಲ. ದ್ರುಪದ ರಾಜನ ಮಕ್ಕಳಾದ ಶಿಖಂಡಿ, ದೃಷ್ಟದ್ಯುಮ್ನ, ಭೀಷ್ಮ, ದ್ರೋಣರನ್ನು ಕೊಲ್ಲುವುದಕ್ಕಾಗಿಯೇ ಹುಟ್ಟಿದವರು. ನನ್ನಿಂದ ಸ್ವಯಂವರದ ಅವಕಾಶ ಮಂಟಪದಿಂದ ಅಪಹರಿಸಲ್ಪಟ್ಟ ಅಂಬೆ ನನ್ನನ್ನು ವಿವಾಹವಾಗ ಬಯಸಿದಳು. ನಾನು ಮಾಡಿದ ಪ್ರತಿಜ್ಞೆಯಿಂದಾಗಿ ಅದು ಸಾಧ್ಯವಾಗಲಿಲ್ಲ. ಅವಳು ತಪಸ್ಸು ಮಾಡಿ ಶಂಕರನಿಂದ ಮರುಜನ್ಮದಲ್ಲಿ ನನ್ನನ್ನು ಕೊಲ್ಲುವ ವರವನ್ನು ಪಡೆದು ಅಗ್ನಿ ಪ್ರವೇಶ ಮಾಡಿದಳು. ಅವಳೀಗ ಶಿಖಂಡಿಯಾಗಿ ಹುಟ್ಟಿರುವಳು. ಅವಳು ಎದುರಾಗುತ್ತಲೇ ನಾನು ಶಸ್ತ್ರಗಳನ್ನು ಕೈಬಿಡುವೆನು. ಶಿಖಂಡಿಯನ್ನು ನಾನು ಎದುರಿಸಲಾರೆ. ಆಗ ಪಾರ್ಥ ಸುಲಭವಾಗಿ ನನ್ನನ್ನು ಸಂಹರಿಸಬಹುದು ಎಂದು ತನ್ನ ಸಾವಿನ ದಾರಿಯನ್ನು ತಾನೇ ಶತ್ರುಗಳೆನ್ನಿಸಿರುವ ತನ್ನ ಪ್ರೀತಿಯ ಪಾಂಡವರಿಗೆ ತೋರಿಸಿಕೊಟ್ಟನು. 10ನೆಯ ದಿನ ಸೂರ್ಯೋದಯವಾಯಿತು. ಪಾಂಡವರ ಸೈನ್ಯ ದೇವವ್ಯೂಹದಲ್ಲಿ, ಕೌರವರ ಸೈನ್ಯ ಅಸುರ ವ್ಯೂಹದಲ್ಲೂ ನಿಂತು ಯುದ್ಧವನ್ನಾರಂಭಿಸಿದರು. ಸೇನಾಪತಿ ಭೀಷ್ಮನು ಉತ್ಸಾಹದಿಂದಲೇ ತನ್ನ ಕರ್ತವ್ಯದಲ್ಲಿ ತೊಡಗಿದನು. ಭೀಷ್ಮನ ಬೆಳ್ಳಿ ರಥವನ್ನು ಸುತ್ತುವರಿದು ಅವನನ್ನು ರಕ್ಷಣೆ ಮಾಡುತ್ತಿದ್ದ ಕೌರವರು ಇತರರೊಂದಿಗೆ ಹೋರಾಡುತ್ತಾ ತುಸು ದೂರವಾಗಿದ್ದರು. ಇದೇ ಆತನಿಗೆ ಮರಣ ಮುಹೂರ್ತವಾಗಿತ್ತು. ಕೃಷ್ಣನು ಸೂಚಿಸಿದಂತೆ ಶಿಖಂಡಿಯು ಭೀಷ್ಮನ ಮುಂದೆ ಪ್ರತ್ಯಕ್ಷನಾದನು. ಭೀಷ್ಮನಿಗೆ ಪಾಂಡವರ ಆಟಪಾಠಗಳು ನೆನಪಾದವು. ಅವರು ವನವಾಸದಲ್ಲಿ ಅನುಭವಿಸಿದ ಕರ್ಮಕಾಂಡಗಳು ನೆನಪಾದವು. ದಿನಕ್ಕೆ 10,000 ಪಾಂಡವ ಸೈನಿಕರನ್ನು ಕೊಲ್ಲುವುದಾಗಿ ನಾನು ದುರ್ಯೋಧನನಿಗೆ ಮಾತು ಕೊಟ್ಟಿದ್ದು ಅದು ನೆರವೇರಿದೆ. ಯುಧಿಷ್ಠಿರನಿಗೆ ಪಟ್ಟ ಕಟ್ಟುವುದಾಗಿ ಸತ್ಯವತಿಗೆ ಕೊಟ್ಟಿದ್ದ ಮಾತನ್ನು ನೆರವೇರಿಸಬೇಕಾಗಿದೆ. ಶಿಖಂಡಿಯಾಗಿ ಈ ಜನ್ಮದಲ್ಲೂ ಸುಖವಿಲ್ಲದೆ ಬಾಳುತ್ತಿರುವ ಆ ಬಡಪಾಯಿ ಅಂಬೆ ನನ್ನ ಸಾವಿನಿಂದ ತೃಪ್ತಿ ಹೊಂದಲಿ ಎಂದೆಲ್ಲ ಆಲೋಚನೆ ಮಾಡುತ್ತಾ ಭೀಷ್ಮನು ಶಸ್ತ್ರ ಸನ್ಯಾಸ ಮಾಡಿದನು. ಅರ್ಜುನನು ದುಃಖವನ್ನು ತಡೆದುಕೊಳ್ಳುತ್ತಾ ತನ್ನ ಗಾಂಡೀವದಿಂದ ಭೀಷ್ಮರ ದೇಹವನ್ನು ಬಾಣಗಳಿಂದ ತುಂಬಿಸಿಬಿಟ್ಟನು. ಭೀಷ್ಮರು ಬಿದ್ದರೂ ಭೂಮಿಗೆ ಬೀಳಲಿಲ್ಲ. ಅವರ ದೇಹಕ್ಕೆ ನಾಟಿಕೊಂಡಿದ್ದ ಅಸಂಖ್ಯ ಬಾಣಗಳು ಅವರ ಪಾಲಿಗೆ ಶಯ್ಯೆಯಂತಾದವು. ಭೀಷ್ಮರು ಸ್ವರ್ಗದ ಬಾಗಿಲು ತೆರೆಯಲ್ಪಡುವ ಉತ್ತರಾಯಣಕ್ಕಾಗಿ ಕಾಯುತ್ತಾ ಶರಶಯ್ಯೆಯ ಮೇಲೆ ಮಲಗಿದರು. ಮಕ್ಕಳೇ, ನಾನು ನಿರಂತಂಕವಾಗಿ ಸೂರ್ಯಪಾಸನೆ ಮಾಡಲಾಗುವಂತೆ ನನ್ನ ಸುತ್ತಲೂ ಕಂದಕವನ್ನು ನಿರ್ಮಿಸಿ. ಮಗು ಪಾರ್ಥ, ನಿನ್ನ ಬಾಣಗಳಿಂದಲೇ ಈ ಶಯ್ಯಕ್ಕೆ ತಕ್ಕ ದಿಂಬವನ್ನು ಮಾಡು. ನನಗೆ ಬಹಳ ದಾಹವಾಗುತ್ತಿದೆ. ಭೂಮಿಗೊಂದು ಬಾಣವನ್ನು ಬಿಡಪ್ಪ. ನನ್ನ ತಾಯಿ ಗಂಗೆಯೇ ಪ್ರತ್ಯಕ್ಷಳಾಗಿ ನನಗೆ ನೀರುಡಿಸುವಳು ಎಂದನು ಭೀಷ್ಮ. ಆತನ ಕೊನೆಯ ಕೋರಿಕೆಗಳನ್ನು ಕೌರವರು ಪಾರ್ಥನು ಶ್ರದ್ಧೆಯಿಂದ ನೆರವೇರಿಸಿದರು.